ಅವನಿಗೆ ಹೇಳಿದಂತೆ ಅರ್ಥಾತ್ ಧೃತರಾಷ್ಟ್ರನಿಗೆ ಹೇಳಿದಂತೆ ಪರಮಾತ್ಮ ದೇವತೆಗಳಿಗಾಗಿ ಹೇಳ್ತಾ ಇದ್ದಾನೆ. ನಾನು ಐಕಾತ್ಮ್ಯವನ್ನು ಹೊಂದಿದ್ದೇನೆ. ದೇವತೆಗಳ ನಮ್ಮ ಮನಸ್ಸು ಪೂರ್ಣವಾಗಿ ಏಕವಾಗಿದೆ. ಅವರನ್ನು ನಾನು ಪ್ರೀತಿಸ್ತೀನಿ, ಅವರು ನನ್ನನ್ನು ಪ್ರೀತಿಸ್ತಾರೆ. ನಾನು ಪ್ರೀತಿಸ್ತಕ್ಕಂತಹ ಯಾವ ದೇವತೆಗಳು ಅವರನ್ನು ಯಾರು ದ್ವೇಷ ಮಾಡ್ತಾರೆ ಅವರನ್ನು ನಾನು ಎಂದೆಂದಿಗೂ ಪುರಸ್ಕರಿಸುವುದಿಲ್ಲ. ಹಾಗಾಗಿ ನಮ್ಮಲ್ಲಿ ಎಲ್ಲ ದೇವತೆಗಳಿಗೂ ನಮಸ್ಕಾರ, ಗೌರವ, ತಾರತಮ್ಯಾನುಸಾರೇಣ ಪೂಜೆ, ಭಕ್ತಿ, ಸ್ನೇಹ, ಗೌರವ, ಅವರವರ ಉತ್ಸವ ಎಲ್ಲವೂ ಮನಃಶಾಸ್ತ್ರದಲ್ಲಿ. ನಿತ್ಯದಲ್ಲೂ ಸಂಧ್ಯಾವಂದನೆಯನ್ನು ಮಾಡುವಾಗಲೂ ಕೂಡ ನಮೋ ಬ್ರಹ್ಮಣೇ ಅಸ್ಮದ್ಗಣೇ ನಮಃ ಪೃಥಿವ್ಯೈ ನಮೋ ಔಷಧಿಭ್ಯಃ ನಮೋ ವಾಚೇ ನಮೋ ವಾಚಸ್ಪತಯೇ ನಮೋ ವಿಷ್ಣವೇ ಮಹತೆ ಕರೋಮಿ. ಎಲ್ಲ ದೇವತೆಗಳಿಗೆ ನಮಸ್ಕಾರ. ರಾಜ್ಯೈ ದಿಶೆ ಸಂಧ್ಯಾಯೈ ನಮಃ, ಗಾಯತ್ರಿ ನಮಃ, ದುರ್ಗಾದೇವಿ ನಮಸ್ಕಾರ, ಮಂಜುರಕಾರಕ್ಕೆ, ಕಾಮೋಕಾಶಿ, ಎಲ್ಲ ದೇವತೆಗಳಿಗೆ ನಮಸ್ಕಾರ. ಅದೇ ರೀತಿ ತರ್ಪಣದಲ್ಲಿ, ಅದೇ ರೀತಿ ವೈಶ್ವದೇವದಲ್ಲಿ, ಅದೇ ರೀತಿ ಬಲಿಹರಣದಲ್ಲಿ ಎಲ್ಲಿಲ್ಲ ಹೀಗೆ ಸಕಲ ದೇವತೆಗಳಿಗೆ ಅವರವರ ಯೋಗ್ಯತಾನುಸಾರವಾಗಿ ನಾವು ಅವರಲ್ಲಿ ಭಕ್ತಿಯನ್ನು ಮಾಡತಕ್ಕಂಥದ್ದು. ಅದನ್ನು ಮಾಡಲೇಬೇಕು. ಮಾಡದಿದ್ದರೆ ಮಹಾ ಅನರ್ಥವಾಗ್ತದೆ. ಅಂತೆಯೇ ಕಲ್ಯಾಣಿ ದೇವಿ ಅಂತ ಅನ್ನೋದಾಗಿ ಪ್ರಸಿದ್ಧವಾಗಿರುವಂತಹ 4 ಶ್ಲೋಕಗಳು ವಿಷ್ಣು ಸರ್ವೋತ್ತಮೋಥ. ಆ ಸ್ತೋತ್ರಾನುಸಾರೇಣ ತಾರತಮ್ಯಾನುಸಾರೇಣ ಭಗವಂತನಲ್ಲಿ ದೇವತೆಗಳಲ್ಲಿ ಭಕ್ತಿಯನ್ನು ಮಾಡಿ ಉದ್ಧಾರವನ್ನು ಮಾಡಬೇಕು. ಗೃಹೀತ್ವಾಪೀಂದ್ರಿಯೈರರ್ಥಾನ್ ಯೋರದ್ವೇಷ್ಟೆ ನೃಶ್ಯತಿ ವಿಷ್ಣುವನ್ ಮಾಯಾಮಿಮಾಂ ಪಶ್ಯನ್ ಸವೈ ಭಾಗವತೋತ್ತಮ. ಬಹಳ ಮಹತ್ವದ ಮಾತು.